ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾನವ ಬಂಧುತ್ವ ವೇದಿಕೆಯ ಸಹಯೋಗದೊಂದಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 69ನೇ ಮಹಾ ಪರಿನಿಬ್ಬಣ ಕಾರ್ಯಕ್ರಮವನ್ನು ಪ್ರೊಫೆಸರ್ ಬಿ. ಕೃಷ್ಣಪ್ಪ ಭವನ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 69ನೇ ಮಹಾ ಪರಿನಿಬ್ಬಣ ಸ್ತಬ್ಧ ಭವನ ದಿನವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 69ನೇ ಮಹಾ ಪರಿನಿಬ್ಬಣ ಸ್ತಬ್ಧವನ ದಿನವನ್ನು ಮೌಢ್ಯ ವಿರೋಧಿ ದಿನ, ಪರಿವರ್ತನಾ ದಿನವಾಗಿ ವೈಚಾರಿಕ ಬೆಳಕಿನೆಡೆಗೆ ಸಾಗೋಣ ವಿಚಾರದ ಮೇಲೆ ದಾವಣಗೆರೆ ವಿಶ್ವವಿದ್ಯಾಲಯದ ಉಪನ್ಯಾಸಕರಾದ ವಿಜಯಕುಮಾರ್ ಅವರು ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ಮತ್ತು ಈ ಜಾಗದ ದಾನಿಗಳಾದಂಥ ಇವತ್ತಿಗೆ ಮೂಡಬೇಕು ಅಂದರೆ ಅವರು ಮೇಜರ್ ಕಾರಣಕರ್ತರು, ಈಗ ಅಧಿಕಾರಿಗಳು ಮುದ್ದಪ್ಪನವರೇ ಹಾಗೂ ಸಹೋದರ ಕಾಕಪ್ಪನವರೇ ಹಾಗೂ ಮುಖಂಡರಾದಂಥ ಆನಂದನವರೇ ಹಾಗೂ ವಕೀಲ ಸುಭಾಷ್ ಅವರೇ ಮತ್ತು ಯುವರಾಜ್ ಅವರ ಸಹೋದರ ಮಿತ್ರ PSC ಯುವರಾಜ್ ಅವರೇ ಹಾಗೂ ಹಿರಿಯರಾದಂಥ ಮುಕ್ತನ್ಪುರವರೇ ಮತ್ತು ಈ ಸಂಘಟನೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮಂಜು ಮತ್ತು ಇನ್ನೊಬ್ಬ ಮಂಜು, ರಾಜನಹಳ್ಳಿ ಮಂಜು, ಹರಿಹರ ಮಂಜು ಮತ್ತು ಪತ್ರಿಕಾ ಮಾಧ್ಯಮದವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಸದಸ್ಯರುಗಳೇ, ಎಲ್ಲ ಸಾರ್ವಜನಿಕರು ಮತ್ತು ಈಗ ತಾನೇ ಪ್ರಾಸ್ತಾವಿಕವಾಗಿ ಸವಿಸ್ತಾರವಾಗಿ ಹೇಳಿದಂಥ ನಮ್ಮ ಪ್ರಕಾಶ್ ಮಂದಾರ ಮತ್ತು ಮಾಧ್ಯಮಿತ್ರರೇ, ಇವತ್ತು ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ನೀವೆಲ್ಲರೂ ಸೇರ್ಕೊಂಡಿದ್ದೀರಿ. ಬಟ್ ಅದು ಇಲ್ಲಿಗಷ್ಟೇ ಸೀಮಿತ ಆಗಬಾರ್ದು. ಪ್ರತಿ ವರ್ಷ ನಾವು ಸೇರ್ಕೊತೀವಿ, ಅವ್ರ ಬಗ್ಗೆ ಮಾತಾಡ್ತೀವಿ ಮತ್ತು ಹೋಗ್ಬಿಡ್ತೀವಿ. ಸೊ ಅವರ ಆಸೆಗಳು ಏನಿತ್ತು, ಅವರ ಯಾಕೆ ಸಂವಿಧಾನ ಬರೆದ್ರು, ಆ ಸಂವಿಧಾನ ಪ್ರಕಾರ ನಾವು ಎಷ್ಟು ಜನ ನಡ್ಕೊತಾ ಇದ್ದೀವಿ, ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರ ಹೋರಾಟ ಮಾಡಬೇಕು, ಯಾರ್ಯಾರಿಗೆ ಬಡವರಿಗೆ ಏನೇನು ಮುಟ್ಟಿಸ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ ಹೋರಾಟ ಮಾಡ್ತಾ ಇದ್ವಿ. ಒಳ್ಳೆ ಹೋರಾಟ ಮಾಡ್ತಾ ಇದ್ವಿ, ಪ್ರತಿಫಲನೂ ನಿಮಗೆ ಸಿಗ್ತಾ ಇದೆ. ಅವ್ರ ಪೂರ್ವಕವಾಗಿ ನಾನು ಕೂಡ ನಿಮ್ಮ ಜೊತೆಗೆ ಇದ್ದೀನಿ. ನಾನು ಹೇಳಿದವರು ಕೂಡ ಈಗ ಕೆಲವೊಂದು ಕಡೆ ತಪ್ಪಾದಾಗ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ, ಬಂದಿದ್ದೀರಿ, ಹೋರಾಟ ಮಾಡಿದರೆ ಒಳ್ಳೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದೀರಿ. ಆದರೂ ಕೂಡ ಸಮಾಜದಲ್ಲಿ ಒಳ್ಳೆ ಕೆಲಸಗಳಿಗೆ ಒತ್ತು ಕೊಡ್ರಿ. ಮತ್ತು ಸಂವಿಧಾನಿಕವಾಗಿ ಯಾರ್ಯಾರಿಗೆ ಏನೇನು ತಲುಪಬೇಕು ಅದ್ರದ ವಿಚಾರವಾಗಿ ತಾವೆಲ್ಲ ಹೋರಾಟ ಮಾಡಬೇಕಾಗುತ್ತೆ. ಮತ್ತು ಈಗ ತಾನೇ ಅಂಬೇಡ್ಕರ್ ಭವನದ ಬಗ್ಗೆ ಹೇಳಿದರು. ಈ ನಿನ್ನೆಲ್ಲ ಮೊನ್ನೆ ಕೂಡ ನಮ್ಮ ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳೊಂದಿಗೆ ಮತ್ತು ಸಮಾಜವಾದವರೊಂದಿಗೆ ಒಂದು ಮೀಟಿಂಗ್ ಮಾಡಿದ್ವಿ. ಸೊ ಅದು 2 ಕೋಟಿ ಇರೋದನ್ನು 5 ಕೋಟಿ ಮಾಡಲಿಕ್ಕೆ ಪ್ರಸ್ತಾವನೆ ಎಲ್ಲ ಸ್ಕೆಲ್ಟನ್ ರೆಡಿ ಮಾಡ್ತಾ ಇದ್ವಿ. ನಿನ್ನೆ ತಾನೇ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಅದನ್ನು ನಿರ್ಮಿತಕ್ಕೆ ಇದಕ್ಕೆ ಹಾಕಿಸಿ, ಯಾಕಂದರೆ ಈಗ ಇದನ್ನು PWD ಕೊಡೋದು, PWD ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅದು ಬರಲ್ಲ ಅಂತ ಅವರು ವಾಪಸ್ ಮಾಡಿದ್ದಾರೆ. ಸೊ ಅದನ್ನು ನಿರ್ಮಿತಕ್ಕೆ ಅದನ್ನು ಹಾಕಿಸಿ ಈಗ ಇಂಜಿನಿಯರ್ ಬರ್ತಾ ಇದ್ದಾರೆ. ಈ 4 ಗಂಟೆಗೆ ಸ್ಪಾಟಿಗೆ ಬರ್ತಾರೆ. ಅದನ್ನು 5 ಕೋಟಿಗೆ ಹೊಸ ಎಸ್ಟಿಮೇಷನ್ ಮಾಡಿ ಅದನ್ನು ಪ್ರಸ್ತಾವನೆ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಮುಂದಿನ ಸರ್ಕಲ್ದು ಏನು ಹೇಳಿದ್ರಲ್ಲ, ಅದು ಸರ್ಕಲ್ದು ಬಾಡಿ ಡಿಸಿಷನ್ ತಗೋಬೇಕು. ನಗರಸಭಾ ಸದಸ್ಯರು ಇರ್ತಾರೆ, ಅದು ಮೀಟಿಂಗ್ ತಂದು ಮತ್ತೊಂದು ಹಿಂದೆ ಯಾವುದು ರೆಸಲ್ಯೂಷನ್ ಆಗಿದೆ ಗೊತ್ತಿಲ್ಲ ನನಗೆ, ಅದನ್ನು ಇನ್ನೊಂದು ತೆಗೆದು ನೋಡ್ತೀನಿ. ಅದು ಯಾವುದಾದ್ರು ಇತ್ತು ಅಂದರೆ ಈಗ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಮತ್ತು ಇದೇನು ಪ್ರೊಫೆಸರ್ ಕೃಷ್ಣಪ್ಪನವರಿದ್ದಾರೆ, ಅವರು ಹುಟ್ಟಿದಂಥ ಹರಿಹರ ನಗರ, ಅವ್ರ ಮನೆ ಇವತ್ತು ಯಾರು ನೋಡ್ಲಿಕ್ಕಾಗಲ್ಲ, ಆ ಪರಿಸ್ಥಿತಿಯಲ್ಲಿ ಖಾಲಿ ಜಾಗ. ಸೊ ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂತ ನನ್ನ ಒಂದು ಪರಿಕಲ್ಪನೆ. ಯಾಕಂದರೆ ಹರಿಹರದಲ್ಲೇ ಹುಟ್ಟಿ ಹರಿಹರದಲ್ಲೇ ಬೆಳೆದು ನಾನು ಅವ್ರನ್ನ ನಾನು ಚಿಕ್ಕವನಿದ್ದೆ, ಭದ್ರಾವತಿಯಲ್ಲಿ ಅವರು ಲೆಕ್ಚರರ್ ಆಗಿರ್ತಾರೆ ನಮ್ಮ ಒಂದು ಕಾಲೇಜಿಗೆ ಹೋರಾಟ ಏನಾರು ಇದ್ದಾಗ ನಮ್ಮ ತಂದೆ ಹತ್ರ ಬಂದು ಮಾತಾಡ್ಕೊಂಡು ಹರಿಹರ ಬರ್ತಾ ಇತ್ತು. ಒಂದು ದಿವಸ ಬೆಳಗ್ಗೆ 4 ಗಂಟೆಗೆ ಬಂದಿದ್ದೆ. ಯಾವ ವಿಚಾರ ಬಂದಿಲ್ಲ, ಒಂದು ಚರಿತ್ರೆ ವಿಚಾರಕ್ಕೆ ಬಂತು. ನಾನು 3ನೇ ಕ್ಲಾಸು 4ನೇ ಕ್ಲಾಸ್ ಆಗುತ್ತೆ. ಬೆಳಗ್ಗೆ 4 ಗಂಟೆ 3 ಗಂಟೆಗೆ ನಾನು ಮನೆ ಬಂದಿದ್ದು. ಪ್ರೊಫೆಸರ್ ಕೃಷ್ಣಪ್ಪ ಅವರು ಬಂದು ನಮ್ಮ ತಂದೆ ಜೊತೆ ಅವರು ಈ ಭಾಗದಿಂದ ನಮ್ಮ ನಂದಿಗಾವಿ ಹರಿಹರೆಲ್ಲ ಒಂದೇ ಬಾಂಧವ್ಯ ಇರ್ತದೆ. ಆ ವಿಚಾರವಾಗಿ ಒಂದು ದಿವಸ 3 ಗಂಟೆಗೆ ಬಂದು ಏನೋ ಡಿಸ್ಕಷನ್ ಮಾಡ್ಕೊಂಡು ಹರಿಹರ ಬಸ್ ಹತ್ತಿದ್ರು. ಇಷ್ಟು ನೆನಪು. ಅವರ ಒಂದು ಕೃಷ್ಣಪ್ಪ ನೆನಪಿದೆ, ಕೃಷ್ಣಪ್ಪ ಭವನ ಅಂತ ಒಂದು ಮಾಡಿದ್ದೀವಿ, ಒಳ್ಳೆಯದು. ಇನ್ನೂ ಹರಿಹರದಲ್ಲೇ ಹರಿಹರದಲ್ಲೇ ಬೆಳೆದ ಕೃಷ್ಣಪ್ಪ ಪರವಾಗಿ ಇನ್ನೂ ಒಂದು ಸ್ವಲ್ಪ ಭವನಗಳು ಏನೋ ಒಂದು ಮಾಡಬೇಕು ಅಂತ ನನ್ನ ಕಲ್ಪನೆಯಲ್ಲಿ ನಿಮ್ಮ ಆಸೆಗಳನ್ನು ನೋಡೋಣ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಕ್ಕೆ ನಾವೆಲ್ಲ ಭಾಗಿಯಾಗಿ ನಾನು ಕೂಡ ನಿಮಗೆ ಕೈ ಜೋಡಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ಮೊದಲೇ ಮಾತನಾಡ್ತೇನೆ.
ಒಂದೇ ಮಾತು ಹೇಳ್ತಾರೆ ಅಷ್ಟೇ, ಏನಿಲ್ಲ. ನಾನು ಸಂವಿಧಾನ ಬರೆದಿದ್ದೀನಿ, ಅದನ್ನ ನೀವು ಬುಕ್ಗಳಲ್ಲಿ ಆ ಬುಕ್ಕನ್ನು ನೀವು ಓದ್ಕೊಂಡು ನಿಮ್ಮ ಹಕ್ಕುಗಳಿಗೆ ನೀವು ಹೋರಾಟ ಮಾಡ್ಬೇಕಂತ ಹೇಳ್ತಾರೆ. ಯಾವುದೇ ಒಂದು ನಾವು ಸಂವಿಧಾನ ಅಂದ್ರೆ ನಮ್ಗೆ ಗೊತ್ತಿದೆ, ಎಲ್ಲ ಹಕ್ಕುಗಳು ನಮ್ಗೆ ಗೊತ್ತು, ನಮ್ಗೆ ಇಷ್ಟೇ ಗೊತ್ತು ಅಂತ ಹೇಳಿ ನಾವು ಆಲೋಚನೆ ಮಾಡ್ತೀವಿ. ದಯವಿಟ್ಟು ಇರ್ತಕ್ಕಂಥ ಎಲ್ಲರೂ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸಂವಿಧಾನ ಸೀಮಿತ ಆಗಿಲ್ಲ. ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಂದು ಧರ್ಮಕ್ಕೂ ಜಾತಿಗೂ ಹೆಣ್ಣಿಗೂ ಮತ್ತೆ ಗಂಡಿಗೂ ಸಂವಿಧಾನ ನಮಗೆ ನ್ಯಾಯ ಕೊಟ್ಟಿದೆ. ಇವತ್ತಿನ ದಿನ ಅಂತ ಒಂದು ಸಂವಿಧಾನವನ್ನು ನಾವು ಪ್ರತಿಯೊಬ್ಬರು ಓದಬೇಕು. ಪ್ರತಿಯೊಬ್ಬರು ಓದಿದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಇತಿಹಾಸ ಅಂದರೆ ಏನಂತ ಹೇಳ್ತಾರೆ. ಇತಿಹಾಸ ಎಂದರೆ ಇತಿಹಾಸವನ್ನು ಬಲ್ಲವರು ಮಾತ್ರ ಇತಿಹಾಸವನ್ನು ಸೃಷ್ಟಿಸುತ್ತಾರೆ. ಯಾರು ನಮಗೆ ಹೋರಾಟದ ನೆಲೆಗಳನ್ನ ಹೆಜ್ಜೆ ಗುರುತುಗಳನ್ನ ಬಿಟ್ಟೋಗಿದ್ದಾರೆ ಅಂತ ಒಂದು ದಾರ್ಶನಿಕರನ್ನ ಓದುವುದರ ಮೂಲಕ ನಾವು ಇತಿಹಾಸ ಸೃಷ್ಟಿ ಮಾಡ್ತೀವಿ. ಬರೀ ನಾವು ಎಲ್ಲ ಕುಟುಂಬ ಮಾಡೋದ್ರಿಂದ ನಾವು ನಮ್ಮ ಸಮಾಜನ, ನಮ್ಮ ದೇಶನ, ನಮ್ಮ ರಾಜ್ಯನ, ನಮ್ಮ ಹೆಣ್ಣು ಮತ್ತು ಗಂಡು ಜನಾಂಗನ ನಾವು ರಕ್ಷಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದೇ ನಿಟ್ಟಿನಲ್ಲಿ ಸಂವಿಧಾನನ ಪ್ರತಿಯೊಬ್ಬರು ಓದಬೇಕು, ಅದರೊಂದಿಗೆ ತಿಳ್ಕೋಬೇಕು. ಶಿಕ್ಷಣ, ಸಂಘಟನೆ, ಹೋರಾಟ ಇವುಗಳ ಮೂಲಕ ನಾವು ನಮ್ಮ ಹಕ್ಕುಗಳನ್ನು ಪಡಿಬೇಕಂತೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅಂಬೇಡ್ಕರ್ ಅವರು ಮಾತಾಡಿದ್ರೆ ಎಷ್ಟು ದಿನ ಸಾಲದು. ಯಾಕಂದ್ರೆ ನಾವು ಇಷ್ಟು ಕೊಟ್ಟಂತ ಸಮಯದಲ್ಲಿ ನಮಗೆ ಏನು ಗೊತ್ತಿದೆ ಅದರ ಬಗ್ಗೆ ನಾವು ತಿಳ್ಕೊಂಡು ಅವ್ರ ಬಗ್ಗೆ ಮಾತಾಡಬೇಕು. ಪ್ರತಿ ವರ್ಷವೂ ತಿಳ್ಕೋಬೇಕು ಅವ್ರ ಬಗ್ಗೆ, ಪ್ರತಿ ದಿನವೂ ತಿಳ್ಕೋಬೇಕು, ಪ್ರತಿ ಗಂಟೆಗೂ ತಿಳ್ಕೋಬೇಕು, ಪ್ರತಿ ಸಮಯ ತಿಳ್ಕೋಬೇಕು. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಸಂವಿಧಾನ ಬರೆದಿದ್ದಾರೆ. ಆ ಒಂದು ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಟ್ಟಿದ್ದ ಕಾರಣದಿಂದ ನಾವು PS ಆಗಿ ಇವತ್ತು ಇನ್ನೊಂದು ನಿಮ್ಮ ಮುಂದೆ ನಿಂತಕ್ಕೆ ನಮಗೆ ಒಂದು ಅನುಕೂಲ ಆಗಿದೆ. ಅದಕ್ಕೋಸ್ಕರ ನಾನು ಅಂಬೇಡ್ಕರ್ನ ಯಾವುದೇ ಮಾಡಬೇಕು, ಯಾವುದೇ ಜಾತಿ ಧರ್ಮ ನಾವು ಯಾವುದಿಲ್ಲ. ನಮ್ಮ ಪೊಲೀಸ್ ಇಲಾಖೆ ನ್ಯಾಯ ನೀತಿಯೊಂದಿಗೆ ನಾವು ಕೆಲಸ ಮಾಡ್ತೀವಿ. ಬಟ್ ಅದರಲ್ಲಿ ಏನಿದೆ ನಾವು ಭಯಬಿಲ್ಲದೆ ಹೇಳ್ತೀವಿ. ನಾನು ಹೇಳಿದೆ, ಈ ಫಾರ್ ಎಕ್ಸಾಂಪಲ್ ನಮ್ಮ ಮೌಢ್ಯ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಸ್ಟೇಷನಲ್ಲಿ ನಾನು ಬಂದು 5 ತಿಂಗಳಾಗಿಲ್ಲ. 5 ತಿಂಗಳಾಯಿತು. ನನಗೆ ನಿನ್ನೆ ಒಂದು ಈ 2 ದಿನ ಕೆಳಗೆ ಒಂದು ಇನ್ಸಿಡೆಂಟ್ ಆಗಿದೆ. ನಾನು ಯಾವುದು ಊರು ಹೇಳಕ್ ಹೋಗಲ್ಲ, ಯಾವ್ದು ಹೇಳಕ್ ಹೋಗಲ್ಲ. ಬಟ್ ಅದು ಒಂದು ಪಾಪ ಮಿತಕ್ಕೊಳಗಂತ ಸಮಾಜದಿಂದ ಬಂದಿರ್ತಕ್ಕಂಥ ಹೆಣ್ಣು ಗಂಡಿನ ಮಧ್ಯೆ ಸಮಾಜ ಏನಾಗಿದೆ. ಅವರು ಅತ್ತೆ ಒಂದು ದೇವ್ರು ಕಟ್ಟಿದ್ದಾರೆ. ನಮ್ಮಲ್ಲಿ ದೇವರು ಸಾರ್ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ದೇವರು ಮಾಯಲ್ಲಿ ಬರುತ್ತೆ ಅಥವಾ ದೇವರು ನಾವು ಪೂಜೆ ಮಾಡಿದ್ರೆ ಅಂತಲ್ಲ. ಪಾಪ ಹುಡುಗಿ ಸಣ್ಣ ವಯಸ್ಸಿಗೆ ಮದುವೆ ಹೊರಡ್ತಾರೆ, 18 ವರ್ಷಕ್ಕೆ ಮದುವೆ ಆಗಿದೆ. ಆ ಅಮ್ಮ ಏನು ನಮ್ಮ ಮೈಲಿಗೆ ಅಂತ ಹೇಳಿದ್ರಲ್ಲ, ಆ ಮೈಲಿಗೆ ಮಾಡಿ ಬಟ್ಟೆ ತಂದು ಮನೆಯಲ್ಲಿ ತಮ್ಮ ಉದ್ದೇಶದಿಂದ ತನ್ನ ಸೊಸೆಯ ದ್ವೇಷ ಮಾಡ್ತಾರೆ ಅಮ್ಮ. ಇಷ್ಟೇ ಕಾರಣ, ಬೇರೆ ಏನಿಲ್ಲ. ನಾನೇನು ತಿಳ್ಕೊಂಡಿದ್ದೆ, ಈಗ ನಮ್ಮಲ್ಲಿ ಕೊಡ್ತಕ್ಕಂಥ ಕೇಸ್ಗಳು ಹೆಂಗಿರ್ತಾವಂತಂದ್ರೆ, ಸರ್ ಇದು ವರದಕ್ಷಿಣೆ ಕಿರುಕುಳ, ಇಲ್ಲ ನನ್ನ ಗಂಡ ಇನ್ನೊಬ್ಬರ ಜೊತೆಗೆ ಅಫೇರ್ ಇದ್ದಾಳೆ, ಇಲ್ಲ ನನ್ನ ನೀತಿ ಇನ್ನೊಬ್ಬರ ಜೊತೆಗೆ ಅಫೇರ್ ಇದ್ದಾಳೆ, ಇಲ್ಲ ನಮ್ಮ ಅತ್ತೆ ಮಾವ ನಾನು ಸೇರ್ತಾ ಇಲ್ಲ, ನನಗೆ ಊಟ ಮಾಡಾಗ್ತಾ ಇಲ್ಲ, ಸರಿ ಕೂಲಿಗೆ ಹೋಗ್ತಾ ಇಲ್ಲ ಅಂತೇಳಿ ಎಷ್ಟೋ ಗಲಾಟೆಗಳು ಬಂದಿದೆ. ನನ್ನ 5 ವರ್ಷ ಸಬ್ ಇನ್ಸ್ಪೆಕ್ಟರ್ ಸರ್ವಿಸಲ್ಲಿ ಇದೇ ಒಂದು ಮಾಹಿತಿ ಮಾತ್ರ ಬಂದಿದೆ ನನ್ನ ಹತ್ರ. ಆ ಅಮ್ಮನ ಕುಂದಿರಿಸಿ ನೀಟಾಗಿ ಹೇಳಿದೆ, ನೋಡಮ್ಮ ಅದು ಸಣ್ಣ ಪಾಪಿನ 18 ವರ್ಷಕ್ಕೆ ನೀವು ಮದುವೆ ಮಾಡಿದ್ರೆ ತಪ್ಪು. 18 ವರ್ಷಕ್ಕೆ ನೀವು ಮದುವೆ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಬಟ್ ನೀವು ಮದುವೆ ಮಾಡ್ಬೇಕಾದ್ರೆ 20-21 ವರ್ಷಕ್ಕೆ ಅವ್ರ ನಾಲೆಜ್ ಬರುತ್ತೆ. ಅವಳಿಗೆ ಮೈಲಿಗೆ ಅಂದ್ರೆ ಏನು, ತಂದೆ ಅಂದ್ರೆ ಏನು, ತಾಯಿ ಅಂದ್ರೆ ಏನು, ಮಗನ ಹೆಂಗ್ ಸಾಕ್ಬೇಕು, ಈಗ ಬೆಳವಣಿಗೆ ಮಾಡಬೇಕು, ಸೈಕಾಲಜಿಕಲಿ ಹಂಗ ಮೆಚೂರ್ಡ್ ಇದ್ದಂಗ ಮೈಂಡ್. ಈ ರೀತಿ ಅವ್ರ ಸಮಸ್ಯೆ ಇರುತ್ತೆ ನಾವು ಕುಂದಿರಿಸಿ 1 ಗಂಟೆ ಪಾಠ ಮಾಡಿ ಕಳಿಸ್ತೀವಿ ಅವ್ರಿಗೆ. ಇಂಥ ಒಂದು ಸಮಾಜದಲ್ಲಿ ನಾವು ಇದ್ದೀವಿ. ಅದಕ್ಕೆ ನಾವು ಇಂಥ ಮೌಢ್ಯತೆಯನ್ನು ಈ ಸಂಘಟನೆ ಮೂಲಕ ಹೋರಾಟ ಮಾಡುವಂತ ಎಲ್ಲ ನಮ್ಮ ಮಾನವ ಬಂಧುತ್ವ ವೇದಿಕೆ ಸದಸ್ಯರಿಗೆ ವಂದಿಸುತ್ತಾ, ನಾನು ಒಂದು ಮಾನವ ಮೌಢ್ಯಗಳ ಬಗ್ಗೆ ಒಂದು ಹೇಳ್ತೀನಿ. ಈ ಫಾರ್ ಎಕ್ಸಾಂಪಲ್ ಈ ಹಳ್ಳಿಯಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ಸಾರ್ ಹೇಳಿದ್ರು, ತುಂಬಾ ಸೊಗಸಾಗಿ ಹೇಳಿದ್ರು, ಯಾವುದೋ ಒಂದು ಸಮಾಜದಲ್ಲಿ ಪಟ್ಟಬದ್ಧ ಹಿತಾಸಕ್ತಿಗಳು ಈ ಸಮಾಜನ ಕುಂಠಿತಗೊಳಿಸಬೇಕು, ಅವ್ರು ಮುಂದುವರಿಬಾರ್ದು, ಅವ್ರು ಮುಂದುವರೆದ್ರೆ ನಮಗೆ ತಿರುಗಿ ಬೀಳ್ತಾರೆ ಅಂತ ಕೆಲವೊಂದು ಉದ್ದೇಶದಿಂದ ಹಳ್ಳಿಯಲ್ಲಿ ಇಂಥ ವ್ಯವಸ್ಥೆಗಳು ನಡೀತಾ ಇರ್ತವೆ. ಅದಕ್ಕೆ ನಾವು ಬಲಿ ಕೊಡಬಾರ್ದು. ಯಾಕೆಂತ ಹೇಳ್ತೀನಿ, ನಾನು ನಮ್ಮ ಹಳ್ಳಿಯಲ್ಲಿ ನಾನು SSLC ಇದ್ದಾಗೆ ಒಂದು ಹಬ್ಬ ಮಾಡಿದ್ರು. ಏನು ಕುರಿ ಕಡೆ ಹಬ್ಬ ಮಾಡಿದ್ರು. ನಮ್ದೆಲ್ಲ ಡ್ರೈ ಲ್ಯಾಂಡ್, ಇರಿಗೇಷನ್ ಏನಿಲ್ಲ, ನಮ್ದಿರೋದು ಸ್ವಲ್ಪ ಭೂಮಿ. ಆಗಿರೋದು ನಮ್ಮ ತಂದೆ ತಾಯಿ 7 ಜನ ಮಕ್ಕಳು. 3 ವರ್ಷದ ಬೆಳೆನೇ ಬೆಳೆದಿಲ್ಲ, ಆದ್ರೂ ದೇವ್ರು ಮಾಡ್ಬೇಕಂತ ಬಂದು ಊರಲ್ಲಿ ಕಾರ್ಯಕ್ರಮ. ಮದುವೆ ಬಂದಿರ್ತಕ್ಕಂಥ ನಮ್ಮ ಅಕ್ಕಗೂ ಮದುವೆ ಮಾಡ್ಬೇಕಾಗಿತ್ತು. ನಮ್ಮ ತಂದೆ ತಾಯಿ ಅಂದ್ರೆ ನಮ್ಮ ತಂದೆ ತಾಯಿ ಬಗ್ಗೆ ಗಿಡ ಮಾತಾಡ್ತಾರೆ. ಮೌಢ್ಯ ಅಂದ್ರೆ ಸಮಾಜ ಹೆಂಗೈತೆ ಅಂತ ಹೇಳ್ತೀವಿ. ನಮ್ಮ ಅಕ್ಕನಿಗೆ ಮದುವೆ ಮಾಡಲು ತೆಗೆದಿಟ್ಟಂತ ಹಣನ ನಾವು ದೇವ್ರು ಮಾಡಿ 2 ಕುಡಿಗಳು ಕುಡಿಸಿ ಎಲ್ಲ ಮಾಡಿಸ್ಕೊಂಡು ನಮ್ಮ ಅಕ್ಕನ ಮದುವೆ 2 ಲಕ್ಷ ಸಾಲ ಮಾಡಿದ್ವಿ. ಆ ಸಾಲ ತೀರ್ಸಕ್ಕೆ ನಮಗೆ 5 ವರ್ಷ ಬೇಕಾಗುತ್ತೆ. ಇಂಥ ಒಂದು ವ್ಯವಸ್ಥೆ ಸಮಾಜದಲ್ಲಿ ಇದೆ. ಇದನ್ನೆಲ್ಲ ನಾವು ಹೋಗಲಾಡಿಸ್ಬೇಕು. ದೇವರು ಯಾವುದು ಗುರಿ ಕೇಳಲ್ಲ, ಏನು ಕೇಳಲ್ಲ, ಬರೀ ಭಕ್ತಿ ಅಷ್ಟೇ ಕೇಳ್ತಾರೆ. ಸಾರ್
ನಂಬಿಕೆ, ಮೂಢನಂಬಿಕೆ. ನಂಬಿಕೆ ಅಂದ್ರೆ ಏನಪ್ಪ? ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ, ದೇವರಲ್ಲಿ ಒಳ್ಳೇದು ಮಾಡಪ್ಪ ಅಂತ ಹೇಳಿ, ಇದು ನಂಬಿಕೆ. ದೇವರಲ್ಲಿ ಒಳ್ಳೇದು ಮಾಡಪ್ಪ, ಈಗ ನಾನು ಅಷ್ಟು ಕೆಲಸ ಕೊಡ್ತೀನಿ, ಅಷ್ಟು ಕುರಿ ಕೇಳ್ತೀನಿ, ಇಲ್ಲ ದೇವ್ರು ಮಾಡ್ತೀವಿ ನಾವು, ಈ ಥರ ವ್ಯವಸ್ಥೆನ ಯಾರು ಇಟ್ಕೋಬೇಡ. ನಮ್ಮ ಮನಸ್ಸೇ ದೇವರು. ನಮ್ಮ ಮನಸ್ಸು, ನಾವು ಏನು ಮಾತಾಡ್ತೀವಿ, ನಾವು ಸಮಾಜದಲ್ಲಿ ಹೆಂಗೆ ನಡೀತೀವಿ, ಅದೇ ದೇವರು. ಅಂಥ ವ್ಯವಸ್ಥೆನ ಎಲ್ಲ ಸಮಾಜದವರು, ಎಲ್ಲ ಜನಾಂಗದವರು ಬೆಳೆಸ್ಕೋಬೇಕು. ಆ ಒಂದು ಸಮಾಜ ಮುನ್ನೆಲೆಗೆ ಬರಬೇಕು ಅಂತ ಉದ್ದೇಶದಿಂದ ಈ ಒಂದು ಮೂಢನಂಬಿಕೆ ಮಾನವ ಬಂಧುತ್ವ ವೇದಿಕೆ ಕಷ್ಟಪಟ್ಟು ರಾಜ್ಯಾದ್ಯಂತ ಸಂಘಟನೆ ಮಾಡಿ, ನಾನೊಂದು PSI ಓದ್ಬೇಕಾದ್ರೆ ಇದೇ ನಮ್ಮ ಮಾನವ ಬಂಧುತ್ವ ವೇದಿಕೆಯನ್ನು ಹುಟ್ಟಾಕಿದ್ರಲ್ಲ, ಅವರು ಒಂದು ಮೂಢನಂಬಿಕೆ ಹೋಗ್ಲಾಡಿಸ್ಬೇಕಂತೇಳಿ ಸ್ಮಶಾನದಲ್ಲಿ ಮದುವೆ ಮಾಡೋದ್ರ ಮೂಲಕ ಈ ಸ್ಮಶಾನದಲ್ಲಿ ನಮಗೆ ದೇವರಿದ್ದಾಗ, ಯಾಕಂದ್ರೆ ನಮ್ಮ ಮುತ್ತಜ್ಜರು ತಾತರು ಇರೋದು ಸ್ಮಶಾನದಲ್ಲಿ, ನಾವು ನಾಳೆ ಪೂಜೆ ಮಾಡೋದಕ್ಕೆ ಸ್ಮಶಾನಕ್ಕೆ ಹೋಗ್ತೀವಿ. ಅಂತ ಒಂದು ಸ್ಥಳದಲ್ಲಿ ಸಾಮೂಹಿಕ ವಿವಾಹ ಮಾಡೋದ್ರ ಮೂಲಕ ಈ ಒಂದು ವೇದಿಕೆ ಕರ್ನಾಟಕದಲ್ಲಿ ಜಾಗೃತಿಯನ್ನು ಮೂಡಿಸಿದೆ. ಅಂತ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ಬಳಸ್ಕೊಳ್ಬೇಕು, ಅದರ ಬಗ್ಗೆ ತಿಳ್ಕೊಳ್ಬೇಕು. ಅದರ ಜೊತೆಗೆ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಹೆಂಗೆ, ನಮ್ಮ ಪ್ರೊಫೆಸರ್ ಕೃಷ್ಣಪ್ಪ ಸಾಹೇಬ್, ನಾವು PSI ಓದ್ಬೇಕಾದ್ರೆ ಹಲವಾರು ನಾವು ಬುಕ್ಗಳು ಓದಿದ್ವಿ, ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಬಟ್ ಇದೇ ಊರತ್ತು ಅಂತ ಹೇಳಿದ್ರೆ ಇವಾಗ ತಾನೇ ಗೊತ್ತಾಗಿದೆ. ಅವ್ರದ್ದು ನಮ್ದು ಪ್ರೊಫೆಸರ್ ಕೃಷ್ಣಪ್ಪ ಅವ್ರದ್ದು ಇದೇ ಊರು, ಹುಟ್ಟಿದ ಊರು ಇದೆ, ಅವ್ರದ್ದು ಇದೇ ಊರು ಅಂತ ನನಗೆ ಗೊತ್ತಾಗಿಲ್ಲ. ದಯವಿಟ್ಟು ಇವಾಗ ತಾನೇ ನನಗೆ ಗೊತ್ತಾಗಿದೆ. ಅದಕ್ಕೆ ಹೇಳೋದು, ನಾವು ಓದ್ಬೇಕಷ್ಟೇ, ಓದ್ಬೇಕು. ಅದರ ಏನು ನಮ್ಮ ಪಾಠ ಇದೆ, ಸಂವಿಧಾನ ಇದೆ, ನಮಗೇನು ನಾಲೆಜ್ ಇದೆ, ಅದನ್ನ ನಾವು ಪ್ರಸ್ತುತಪಡಿಸಬೇಕು. ಆ ದಿಕ್ಕಿನ ಆದರೂ ಸಹ ಗೌರವ ಕೊಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಬೆಳಕು. ಆ ಬೆಳಕಿನಲ್ಲಿ ನಾವು ಹೊಟ್ಟೆಯಲ್ಲಿದ್ದೇವೆ. ಇವತ್ತು ಏನಾಗಿದೆ ಅಂದರೆ, ನಾವೆಲ್ಲ ಮಾತಾಡ್ತೀವಿ, ಸಭೆ ಮಾಡ್ತೀವಿ, ದೊಡ್ಡ ಬಿಲ್ಡಿಂಗ್ ಕಳಿಸ್ತೀವಿ. ಆದರೆ ಅವರ ಆದರ್ಶ ಜೀವನದ ಮೊತ್ತ ಏನಿತ್ತು ಅಂತ ಗೊತ್ತಾಗುತ್ತೆ. ಎಷ್ಟು ಕಷ್ಟಪಟ್ಟು ಅದ್ರ ಬಗ್ಗೆ 54 ವರ್ಷಗಳಿಂದ ನಾವು ಗಮನ ಹೊಂದಿದ್ದೆ ಅವ್ರ ಬಗ್ಗೆ. 2,000 ಹೇಳ್ತೀನಿ. ಮನದಲ್ಲಿ ಹೆದರುವ ತುಂಬಿದಾಗ, ದಾರಿ ಕಾಣದೆ ಕಂಗೆಟ್ಟಾಗ, ಹಗಲಿನಲ್ಲಿ ತಾವೇ ಎಣಿಸಿ ನೆಲಕ್ಕೆ ಇದ್ದಾಗ ಎದ್ದು ಬರ್ತೀವಿ ಎದುರಿಸುವ ಕೈ ತುಂಬ ಜನ ಉಲ್ಲಾಸವಂತ ಮನ, ಕೈ ತುಂಬ ಜನ ಉಲ್ಲಾಸವಂತ ಮನ ತುಂಬಿರೋದು ಹತ್ತಿರದ ಬರೋ ಜನ. ಯಾಕೆ ಹೇಳಿದ್ರೆ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಚಿತ್ರ ನಾನು ಓದಿದ್ದೀನಿ. ಅವ್ರ ಜೀವನಚಿತ್ರ ಓದಿದ್ರೆ ಬಟ್ ಕಣ್ಣಿರಲ್ಲ, ಕಣ್ಣಿನಿಂದ ರಕ್ತ ಬರುತ್ತೆ. ಇವತ್ತು ಅವ್ರ ಹೆಸರನ್ನ ನಾವು ಮಜಾ ಮಾಡ್ತಾ ಇದ್ದೀವಿ, ಅವ್ರ ಆದರ್ಶಗಳನ್ನು ನಾವು ಗಾಳಿ ತುಳ್ತಾ ಇದ್ದೀವಿ. ಜನ ಅರ್ಥ ಮಾಡ್ಕೋಬೇಕು. ಮೌಢ್ಯದ ಬಗ್ಗೆ ಮಾತಾಡಿದ್ರು, ಭಾಳ ಚೆನ್ನಾಗಿ ಮಾತಾಡಿದ್ರು. ಈ ಮೌಢ್ಯ ಏನಾಗಿದೆ ಅಂದರೆ, ಆ ಮೌಢ್ಯ ಒಂದು ಕಡೆ ಇರಲಿ. ನನ್ಗೆ ಆಶ್ಚರ್ಯ ಆಗ್ತಂದ್ರೆ, ಇವತ್ತು ಹೆಣ್ಣೆ ಶಬ್ದ ಮಾಡಲಿಕ್ಕೆ ಏನು ಮೌಢ್ಯ ಥರ ಮಾಡ್ತಾರಲ್ಲ, ಆ ತಾಯಿ ಪಾಪ ಹೊರಗಾದ್ರೆ ನೈಸರ್ಗಿಕ ಹೊರಗ್ತಾರೆ. ಅವ್ರು ಹೊರಗೆ ಹಾಕಿದ್ರೆ ಗಣಿಸ್ರ ಹೋಗಿ ನೋಡೋಣ, ಗಣಿಸ್ರ ಹೆಣ್ಮಕ್ಳಿಗೆ ಶತ್ರು. ಅದನ್ನು ದಯವಿಟ್ಟು ಹೆಣ್ಮಕ್ಳಿಗೆ ಹೇಳೋದು ಹೇಳಿದ್ರೆ ಇವೆಲ್ಲ ಬಿಡಿ. ನೀವು ಇವತ್ತು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಮೌಢ್ಯತನ ಮಾಡಿ ನಮ್ಮ ಮನಸ್ಸನ್ನು ಕೆಡಿಸ್ಕೋಬಾರ್ದು. ದ್ವೇಷ ಅಳಿಸ್ಬೇಕಾಗಿದೆ. ಇವತ್ತು ಸಮಾಜ ಏನಾಗಿದೆ, ಇವತ್ತು ನಾವು ಸೊಸೆಯಾಗಿ ಮನೆ ಕೆಲಸ ಬಂದಾಗ ಆ ಸೊಸೆಗೆ ನಾವು ಮಗಳಾಗಿ ನೋಡ್ಕೋಬೇಕಾಗಿದೆ. ಏನು ಅತ್ತೆ ಆದವಳು ಅದಲ್ಲ, ಅತ್ತೆ ಆದವಳು ಸೊಸೆಯಾಗಿ ಬಂದವಳಿಗೆ ಮಗಳಾಗಿ ನೋಡ್ಕೋಬೇಕು, ಸೊಸೆಯಾಗಿ ಬಂದವಳು ಅತ್ತೆಗೆ ತಾಯಿ ನೋಡ್ಬೇಕು. ಇವೆಲ್ಲ ಆಗಿದ್ರಪ್ಪ ಅಂದರೆ ತಾಯಿದ್ರೆ ಗಲಾಟೆನೇ ಆಗಲ್ಲ, ತೊಂದರೆನೇ ಆಗಲ್ಲ, ಸಮಾಜ ಭಾಳ ಆರಾಮಾಗಿ ಹೋಗ್ತದೆ. ಈ ದೃಷ್ಟಿಯಲ್ಲಿ ಕಾಲದ ಸ್ವಭಾವ ಇದೆ, ಮಾತಾಡಲಿಕ್ಕೆ ಗಂಡಿಂದ ಮಾತಾಡ್ಬೋದು. ಆದರೆ ಅಷ್ಟೇ ನಮಗೆಲ್ಲರೂ ಮನಸ್ಸೊಳಗೆ ಏನಂದ್ರೆ ಯಾವ ಮನುಷ್ಯರಪ್ಪ ಅಂದರೆ ನಮ್ಮ ಪಕ್ಕದಲ್ಲಿ ನಡ್ತಿದ್ದಾರೆ. ಸೊ ಈ ಒಂದು ಸಮಾರಂಭದಲ್ಲಿ ನನಗೆ ಎಲ್ಲೇ ಮಾತಾಡಲಿಕ್ಕೆ ಅವಕಾಶ ಕೊಡುತ್ತೆ. ಎಲ್ಲರೂ ಬಂದು ಜೈ ಹಿಂದ್ ಜೈ ಕನ್ನಡ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕ ಹರಿಹರ. ನಮ್ಮ ಸಂಘಟನೆಯು ಹರಿಹರ ತಾಲೂಕಿನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅನೇಕ ಸಮಾಜಮುಖಿ ಹೋರಾಟಗಳನ್ನು ನಡೆಸ್ಕೊಂತ ಬಂದಿದ್ದೀವಿ. ಅದೇ ರೀತಿ ನಾವು ಹರಿಹರ ತಾಲೂಕಿನ ಬಹು ವರ್ಷಗಳ ಬೇಡಿಕೆಯಾದಂಥ ಡಾಕ್ಟರ್ BR ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರಬಲವಾಗಿ ನಾವು ಆಗ್ರಹವನ್ನು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ
ಆಗ್ರಹವನ್ನು ವ್ಯಕ್ತಪಡಿಸಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಅದರಲ್ಲಿ ಈಗಾಗಲೇ 50 ಲಕ್ಷ ಹಣ ಬಂದಿದೆ ಅನ್ನೋ ಒಂದು ಮಾಹಿತಿ ಕೂಡ ಕೇಳಿ ಬಂದಿದೆ. ನಮ್ಮ ಬೇಡಿಕೆ ಏನಂದ್ರೆ 5 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಬೇಕು, ಆದಷ್ಟು ಬೇಗ ಗುದ್ಲಿ ಪೂಜೆಯನ್ನ ನೆರವೇರಿಸಬೇಕು ಅನ್ನೋದು ನಮ್ಮ ಒಂದು ಸಂಘಟನೆಯ ಒತ್ತಾಯ ಆಗಿದೆ.